ಜಿಲ್ಲೆಯ ಪ್ರಗತಿಗಾಗಿ ಹಿತೇಂದ್ರ ನಾಯ್ಕ್ ಹೋರಾಟ. ಶಿರಸಿ ಸಿದ್ದಾಪುರ ಭಾಗದ ಜನರ ನೋವಿಗೆ ಸ್ಪಂದಿಸುತ್ತಾ ಜನರ ಜೀವನ ಮಟ್ಟ ಸುಧಾರಣೆಗೆ ತಮ್ಮದೇ ಆದ ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಯುವ ನಾಯಕ ಆಮ್ ಆದ್ಮಿ ಪಕ್ಷದ ಹಿತೇಂದ್ರ ನಾಯ್ಕ್. ಟೀಮ್ ಪರಿವರ್ತನೆ ಎಂಬ ಸಮಾನ ಮನಸ್ಕ ಯುವಕರ ಗುಂಪನ್ನು ರಚಿಸಿಕೊಂಡು ಆ ಮೂಲಕ ಸಮಾಜ ಸುಧಾರಣೆಗೆ ಮುನ್ನಡೆಯಿಟ್ಟಿದ್ದಾರೆ. ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ನಿಲ್ಲಬೇಕು, ಬಡವರ ಕಲ್ಯಾಣವಾಗಬೇಕು ಎಂದು ಈಗಾಗಲೇ ಶಿರಸಿ ಭಾಗದಲ್ಲಿ ಅವಿರತ ಪ್ರಯತ್ನ ಮಾಡುತ್ತಿದ್ದಾರೆ. ಇದಕ್ಕಾಗಿ ಈಗಾಗಲೇ ಅನೇಕ ಹೋರಾಟಗಳನ್ನ ಮಾಡುತ್ತಾ ಬಂದಿದ್ದಾರೆ ಹಿತೇಂದ್ರ ನಾಯ್ಕ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. ನಾಡಿನ ಖ್ಯಾತ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಒಬ್ಬ ವಿಶೇಷ ಅತಿಥಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಇವತ್ತು ವಿಶ್ವೇಶ್ವರ ಭಟ್ ಸಾರಥ್ಯದ ವಿಶ್ವವಾಣಿ ಸಮೂಹ ಅನೇಕ ಸಂಘ ಸಂಸ್ಥೆಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನು ಕೊಡುವುದರ ಜೊತೆಗೆ ಅನೇಕ ನಾಡಿನಾದ್ಯಂತ ಇರುವಂತಹ ಎಲೆಮರೆಕಾಯಿ ಅಂತಿರುವ ಸಾಧಕರನ್ನ ಗುರುತಿಸಿ ಕೊಡುವುದು ಒಂದು ಪ್ರಶಸ್ತಿಯ ಗರಿಯನ್ನು ನೀಡಿಕೊಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿ ಬಡತನದ ಬೇಗೆಯಲ್ಲಿ ಬಂದು ಕಷ್ಟ ಕಾರ್ಪಣ್ಯದಲ್ಲಿ ಬೆಳೆದು ಬಾರ್ ವೇಟರ್ ಆಗಿ ಕೆಲಸ ಮಾಡಿ ಇವತ್ತು ರಾಜಕೀಯಕ್ಕೆ ಎಂಟ್ರಿ ಆಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಸಾಮಾಜಿಕ ಹೋರಾಟಗಾರರಿಗೆ ಗುರುತಿಸಿಕೊಂಡು ದೂರದೃಷ್ಟಿಯ ಕೋನವನ್ನು ಇಟ್ಟುಕೊಂಡು ಮಹತ್ತರವಾಗಿರ್ತಕ್ಕಂತಹ ಬದಲಾವಣೆಯನ್ನ ಶಿರಸಿ ಭಾಗದಲ್ಲಿ ತರಬೇಕು ಎನ್ನುವಂತಹ ಆಸೆ ಕಂಗಳಿಂದ ಹುಟ್ಟಿಕೊಂಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಹಿತೇಂದ್ರ ನಾಯ್ಕ್ ಅವರು. ಇವತ್ತು ಅವರನ್ನ ಗುರುತಿಸಿ ಇವತ್ತು ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿ ಅವರಿಗೆ ಸಂದಿದೆ. ಬನ್ನಿ ಅವರನ್ನ ಮಾತಾಡಿಸೋಣ. ಅವರ ಸಾಧನೆಯ ಹಾದಿ ಹೇಗಿದೆ, ಬಡವರಿಗಾಗಿ ಅವರ ಮನ ಯಾವ ರೀತಿ ಮಿಡಿಯುತ್ತಿದೆ ಎಲ್ಲವನ್ನ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಸರ್, ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಈಗಷ್ಟೇ ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೆ. ನಿಮ್ಮ ಬಗ್ಗೆ ತುಂಬ ವಿಶೇಷ ಅನಿಸುತ್ತೆ. ರಾಜಕೀಯದಲ್ಲಿದ್ದರೂ ಕೂಡ ಸಾಮಾಜಿಕ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದೀರಾ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ದೂರದೃಷ್ಟಿಯ ಕೋನವನ್ನು ಹೊಂದ್ಕೊಂಡಿದ್ದಾರೆ. ಅಂದರೆ ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಇವೆಲ್ಲದರ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಿದೆ. ಅದಕ್ಕಿಂತಲೂ ಮುಂಚಿತವಾಗಿ ತಮ್ಮ ಬದುಕಿನ ಪಯಣ ಹೇಗಿತ್ತು, ಆರಂಭದ ವ್ಯವಸ್ಥೆ ಹೇಗಿತ್ತು, ಇಲ್ಲಿಯವರೆಗೆ ಏನು ಅಂತದ್ರ ಬಗ್ಗೆ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಹೇಳಬೇಕು ಅಂದರೆ, ಓಕೆ. ಸೊ ಒಂದು ಫೇಮಸ್ ಡೈಲಾಗ್ ಇದೆ. ಎಸ್. ಆ ಮನುಷ್ಯ ಊಟಕ್ಕೆ ಇಲ್ಲದೇ ಇರೋ ಸ್ಥಿತಿಯಿಂದ ಊಟ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋ ಹೇಳೋ ಸ್ಥಿತಿಗೆ ಬರ್ತಾನಲ್ಲ, ಅದು ಸಾಧನೆ ಅಂತೆ. ನನ್ನ ಜೀವನದಲ್ಲಿ ಒಂದು ಕಾಲದಲ್ಲಿ ಊಟಕ್ಕಿಲ್ಲ, ಓಕೆ, ಅದು ನನ್ನ ಜೀವನ. ಅದು ಈ ಶುಭ ಸಂದರ್ಭದಲ್ಲಿ ಹೇಳಬೇಕು ಬೇಡ ಗೊತ್ತಿಲ್ಲ. ಇವತ್ತು ಊಟ ಮಾಡೋದಕ್ಕೆ ಟೈಮ್ ಇಲ್ಲ. ಓಹೋ, ಅಲ್ಲಿಯವರೆಗೆ ನಿಮ್ಮ ಬೆಳವಣಿಗೆ ಬಂತು ಅಂತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ದೇವರಿದ್ದಾನೆ. ಓಕೆ, ಬಡತನದ ಬೇಗೆಯಲ್ಲಿ ಬಂದು ನಾವು ಬೇಸಿಕಲಿ ನಮ್ಮ ಫ್ಯಾಮಿಲಿ ಅಂತ ನೀವು ತಗೊಂಡ್ರೆ ಅಪ್ಪ ಕೂಲಿ, ಒಬ್ಬರ ಮನೇಲಿ ಕೆಲಸ ಮಾಡ್ತಾ ಇದ್ದರು. ತಿಂಗಳಿಗೆ 30 ರೂಪಾಯಿ ಸಂಬಳ. ಅವ್ರ ಮನೆಯಲ್ಲಿ ಕೊಡಕೆ ಕ್ಲೀನ್ ಮಾಡೋದು, ಹಸು ಮೇಯಿಸೋದು ಅದೆಲ್ಲ ಮಾಡ್ತಾ ಇದ್ದಿದ್ದು. ಸೊ ನನಗೆ ಓದಿಸಿದ್ದು ಗೌರ್ಮೆಂಟ್. ಮೊರಾರ್ಜಿ ಸ್ಕೂಲಲ್ಲಿ ಸೆಲೆಕ್ಟ್ ಆದೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಗೌರ್ಮೆಂಟ್ ಸೀಟೇ ತಗೋತಾ ಬಂದೆ. ಸೊ ಎಲ್ಲದರಲ್ಲೂ ಗೌರ್ಮೆಂಟೇ ಓದಿಸಿದ್ದು. ಸೊ ನನ್ನ ಎಜುಕೇಷನ್ ಎಲ್ಲ ಆಲ್ಮೋಸ್ಟ್ 99% ಫ್ರೀ ಆಗೋಯ್ತು. ಓಕೆ. ಸೊ ಹಾಗೆ ಬೆಳ್ಕೊಂಡು ಬಂದಿರೋದು. ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗಲೂ ಅಷ್ಟೇ, ನನ್ನ ಡಿಗ್ರಿ ನಾನು ಓದುವಾಗ BSc ಓದುವಾಗ ಸಾಕ್ಸ್ ಮಾರಾಟ ಸ್ಟಾರ್ಟ್ ಮಾಡಿದೆ. ಓಕೆ. ರೋಡಲ್ಲಿ ಸ್ಯಾಟರ್ಡೆ ಸಂಡೇ ಸಾಕ್ಸ್ ಮಾರ್ಕೊಂಡು ಬದುಕ್ತೀವಿ. ಅದಾದಮೇಲೆ MSc ಬಂದಾಗ ಎಲ್ಲಿ ನಮ್ಮ ಸೌತ್ ಪಾಯಿಂಟ್ ಪಬ್ ಅಂತ ಒಂದಿದೆ, ಸೌತ್ ಎಂಡ್ ಸರ್ಕಲಲ್ಲಿ. ಅಲ್ಲೊಂದು ಬಾರ್ ಇದೆ. ಆ ಬಾರಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡಿದೆ. ನೈಟು ಡೇ ಟೈಮಲ್ಲಿ ಕಾಲೇಜಿಗೆ ಹೋದೆ. ದಿಸ್ ಇಸ್ ನನ್ನ ಹಿನ್ನೆಲೆ ಕೇಳೋಕ್ಕೆ ಹೋದರೆ ತುಂಬ ಇದೆ, ಅದು ಬೇಡ ಈ ಸಂದರ್ಭದಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೀವು ಕೇಳಿದ್ದಕ್ಕೆ ಸೊ ಹೇಳಿದೆ. ಅವತ್ತಿನ ಕಾಲದಲ್ಲಿ ನನಗೆ ಊಟ ಇಲ್ಲ, ಇವತ್ತಿನ ಕಾಲದಲ್ಲಿ ಊಟಕ್ಕೆ ಟೈಮ್ ಇಲ್ಲ. ಸೊ ಬೇರೆಯವರು ನಮ್ಮ ಬಗ್ಗೆ ಹೇಳಿ ನೀನೇನು ಸಾಧನೆ ಮಾಡಿದೆ ಅನ್ನೋದಕ್ಕಿಂತನೂ ನನ್ನ ಹಿನ್ನೆಲೆ ನಾನು ನಡ್ಕೊಂಡು ಬಂದಿರೋ ದಾರಿ ನೋಡಿದ್ರೆ ಓಕೆ, ನನ್ನ ಮನಸ್ಸಿಗೆ ತೃಪ್ತಿ ಇದೆ. ಐ ಅಚೀವ್ಡ್ ಸಮಥಿಂಗ್ ಇನ್ ಲೈಫ್, ಬಟ್ ನಾಟ್ ಎವ್ರಿಥಿಂಗ್. ಅಚೀವ್ ಮಾಡೋ 1000 ಇದೆ. ಸದ್ಯದ ಪರಿಸ್ಥಿತಿ ನಾನು ನೋಡಿದ್ರೆ, ಅಲ್ಲಿಂದ ದಾರಿ ನೋಡಿದ್ರೆ ಐ ಅಚೀವ್ಡ್ ಸಮಥಿಂಗ್ ಇನ್ ಲೈಫ್ ಅಂತ ತೃಪ್ತಿ ಇದೆ. ಇಸ್ ವಾಟ್ ಮೈ ಲೈಫ್. ತಮ್ಮ ಪ್ರೊಫೆಷನನ್ನೇ ರಾಜಕೀಯವಾಗಿ ಏಕೆ ಬೆಳೆಸ್ಕೊಂಡ್ರಿ? ಅದು ಬೇರೆ ಪ್ರೊಫೆಷನನ್ನು ಆಯ್ಕೆ ಮಾಡಿಕೊಳ್ಬೇಕಿತ್ತು. ವಿದ್ಯಾವಂತರು ಕೂಡ ಉನ್ನತ ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ, ರಾಜಕೀಯನೇ ಏಕೆ ಬೇಕಿತ್ತು ಹಿತೇಂದ್ರ ನಾಯ್ಕ್ ಅವರಿಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವಿಸುತ್ತೆ ಸರ್.
ನಿಮ್ಮ ಪ್ರಕಾರ ರಾಜಕೀಯಕ್ಕೆ ಯಾರು ಬರಬೇಕು ಸರ್ ಹಾಗಾದರೆ? ಯೂತ್ಸ್ ಎಜುಕೇಟೆಡ್. ಮತ್ತು ಹಾಗಾದ್ರೆ ನನಗೆ ಅದೇ ಪ್ರಶ್ನೆ ಕೇಳಿದ್ರೆ ನೀವು ಅಲ್ಲ, ಒಂದು ಈ ನಿಮ್ಮದೇ ಪ್ರೊಫೆಷನ್ಗೆ ಬಂದಮೇಲೆ ಒಬ್ಬ ಎಜುಕೇಟೆಡ್, ಒಬ್ಬ ಒಂದು ಲೆಕ್ಚರರ್, ಕಾಲೇಜ್ ಲೆಕ್ಚರರ್ ಅಂತ ಹೇಳಿದ ಮೇಲೆ ಆ್ಯಂಡ್ ಅಲ್ಲಿಯ ಪರಿಸ್ಥಿತಿಯನ್ನು ತಿಳ್ಕೊಂಡ ಮೇಲೆ ಅವನು ರಾಜಕೀಯಕ್ಕೆ ಬರೋ ತಪ್ಪ ಇಲ್ಲ ಅಲ್ವಾ? ಸೊ ಅದನ್ನೇ ನಾನು ಮಾಡಿದೆ. ಈ ರಾಜಕೀಯಕ್ಕೆ ಬರೋದ ಕಾರಣ ಏನು ಆಯಿತು ಅಂತ ಕೇಳಿದ್ರೆ ನೀವು ಬೇಸಿಕಲಿ ನೀವು ಸಿರಿಸಿದ್ದಾಪುರ ಸ್ಟ್ರಕ್ಚರ್ ನೀವು ಸ್ಟಡಿ ಮಾಡ್ತಾ ಹೋಗಿ. 90% ಆಫ್ ಸಿರಿಸಿದ್ದಾಪುರ ಪೀಪಲ್, ಈ ಮೇ ಬಿ ಕುಮಟಾ, ಹೊನ್ನಾವರ ಅಲ್ಲಿಗೂ ಎಕ್ಸ್ಟೆಂಡ್ ಆಗುತ್ತೆ, ಅದು ಭಟ್ಕಳೆಲ್ಲ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಎಸ್ಪೆಷಲಿ ಸಿದ್ದಾಪುರದಲ್ಲಿ ನಾವು ಯಾರು ಇದ್ದೀವಲ್ವ, ನನ್ನೂ ಸೇರಿಸಿ, ನಾವು ಅರಣ್ಯ ಆಶ್ರಿತರು. ಅರಣ್ಯದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು, ನಮ್ಮ ತಾತ ಮುತ್ತಾತ ಅವರೆಲ್ಲ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಬದುಕನ್ನು ಕಟ್ಕೊಂಡವ್ರು ನಾವು. ಅದನ್ನು ಬಿಟ್ಟರೆ ಬೇರೆ ಬದುಕು ನನಗೆ ಗೊತ್ತಿಲ್ಲ. ಮೇ ಬಿ ನನ್ನಂಥವ್ರು ಒಂದು 10 ಜನ ಬೆಂಗಳೂರಿಗೆ ಬಂದು ಅಥವಾ ಏನಾರು ಎಜುಕೇಷನ್ ಮಾಡಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಮಾಡಿರ್ಬೋದು. ಬಟ್ ಮೂಲ ಈಗ ನಮ್ಮ ಅಪ್ಪಗೆ ತೊಗೊಂಡ್ರೆ, ನಮ್ಮ ತಂದೆಯವ್ರಿಗೆ ತೊಗೊಂಡ್ರೆ, ಅಪ್ಪ ಇವತ್ತಲ್ಲಿ ಖಾಲಿ ಮಾಡಿಬಿಟ್ಟು ಇಲ್ಲಿ ಬೆಂಗಳೂರಿಗೆ ನನ್ನ ಜೊತೆ ಬಂದು ಉಳ್ಕೋ, ನಾನು ನೀನು ನೋಡ್ಕೋತೀನಿ ಅಂದರೆ ಅವ್ರ ಹತ್ರ ಸಾಧ್ಯ ಇದೆಯಲ್ಲ ಬದುಕೋದಕ್ಕೆ? ಆ ಅರಣ್ಯ ಜೊತೆ, ಆ ಕಾಡು ಜೊತೆ, ಆ ಏನೋ ಅಡಿಕೆ ಮರ, ತೋಟ, ಗದ್ದೆ ಅದ್ರ ಜೊತೆ ಬದುಕಿದವರು ಅವರು. ಇವತ್ತು ನಾನು ತಂದು 4 ರೂಮಲ್ಲಿ ಇಟ್ಬಿಟ್ಟು, ಅಪ್ಪ ನೀನು ಐಷಾರಾಮಿಯಾಗಿ ನೋಡ್ಕೋತೀನಿ, ಕೋಟಿಗಟ್ಟಲೆ ದುಡ್ಡು ಕೊಡ್ತೀನಿ, ಏನು ಬೇಕೋ ಅದು ತಿನ್ನಿಸ್ತೀನಿ, ಅಪ್ಪ ಬರೋಕ್ಕೆ ರೆಡಿ ಇದ್ದಾರಾ? ಇಲ್ಲ ಅಲ್ವಾ? ಯಾಕಂದ್ರೆ ಅಲ್ಲಿ ಭಾವನಾತ್ಮಕ ಸಂಬಂಧ ಇದೆ ಅವರಿಗೆ. ನಮ್ಮನ್ನು ಯಾರು ನಾವು ಅರಣ್ಯ ವಾಸಿಗಳಿದ್ವಿ, ಅರಣ್ಯ ಆಶ್ರಿತರಿದ್ರಿ, ನಮ್ಮನ್ನು ಇಷ್ಟು ವರ್ಷದಿಂದ, ಅರೌಂಡ್ 60-70 ವರ್ಷದಿಂದ ಅತಿಕ್ರಮಣದಾರರು ಅಂತಲೇ ಕರೆದುಕೊಂಡು ಬಂದರು. ನಾವು ಯಾವ ಕಾಡು ಅತಿಕ್ರಮಣ ಮಾಡಿದ್ದೀವಿ ಸರ್? ನಾವು ಹುಟ್ಟಿದ್ದೇ ಅಲ್ಲಿ, ನಾವು ಬೆಳೆದಿದ್ದೇ ಅಲ್ಲಿ. ಈಗ ಒಂದು ಹುಲಿ ಕಾಡನ್ನು ಅತಿಕ್ರಮಣ ಮಾಡ್ಕೊಂಡಿದೆ ಅಂದರೆ ನ್ಯಾಯವಾದು? ನಾವು ಹುಟ್ಟಿದ್ದೇ ಅದು, ನಾವು ಬದುಕಿದ್ದೇ ಅದು, ನಾವು ತಿಂದಿದ್ದೇ ಅದು, ನಾವು ಬೆಳೆದಿದ್ದು ಬದುಕಿದ್ದು ಎಲ್ಲ ಅದರಲ್ಲೇ. ನಮ್ಮನ್ನು ಅತಿಕ್ರಮಣದಾರರು ಅಂತ ಬಿಂಬಿಸ್ತರು, ದಟ್ ಈಸ್ ಎನ್ಕ್ರೋಚ್ಮೆಂಟ್ ಅಂತ ನಮ್ಮನ್ನು ಬಿಂಬಿಸ್ತರು. ಇಷ್ಟು ವರ್ಷ ನಡ್ಕೊಂಡು ಬಂದ ರಾಜಕೀಯದವರಿಗೂ ಕೂಡ ನಾವು ಅತಿಕ್ರಮಣದಾರರು ಅಲ್ಲ, ನಾವು ಮೂಲತಃ ಅರಣ್ಯವನ್ನು ನಂಬಿಕೊಂಡು ಬದುಕಿದವರು, ಅರಣ್ಯವಾಸಿಗಳು ನಾವು ಹೇಳೋದನ್ನು ಯಾರಿಗೂ ಪ್ರೊಜೆಕ್ಟ್ ಮಾಡೋಕ್ಕಾಗಲಿಲ್ವಾ? ಇವತ್ತಿಗೂ ನಮ್ಮಲ್ಲಿ ಅತಿಕ್ರಮಣದಾರರಿದೆ, ಅವ್ರ ಜಮೀನಿಗೋಸ್ಕರ ಹೋರಾಟ ನಡೀತಾನೆ ಇದೆ, ಯಾರಿಗೂ ಅವ್ರಿಗೆ ಸ್ವಂತ ಮಾಡಿಕೊಡ್ಲಿಲ್ಲ. ದಟ್ ಈಸ್ ಮೊದಲನೇದು. ಎರಡನೇದು, ಇವಾಗಲೂ ನೀವು ಎಷ್ಟೊಂದು ಕೇಳಿರ್ಬೋದು ನೀವು. ಹೋದ ವರ್ಷ ಒಂದು ಈ ಸ್ಟ್ರೈಕ್ ಆಯಿತು, ನಾನು ಹೋಗಿದ್ದೆ. ದಟ್ ಈಸ್ ಹುಷಾರಿಲ್ಲ, ಏನಾದರೂ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಾದರೆ ದೇ ಹ್ಯಾವ್ ಟು ಗೋ ಟು ಮಂಗಳೂರು ಇಲ್ಲ ಬೆಂಗಳೂರು. ಅವ್ನು ಮಾಡ್ತಿರೋ ಕೆಲಸ ಏನು ಸರ್? ಕೂಲಿ. ಅವನು ಮಂಗಳೂರಿಗೆ ಹೋಗ್ಬೇಕು, ಲಕ್ಷಾಂತರ ರೂಪಾಯಿ ಖಾಲಿ ಮಾಡಬೇಕು. ಯಾಕೆ ನಮ್ಮಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ಇವ್ರಿಗೆ ಅನಿಸ್ಲಿಲ್ವಾ? ಪ್ರತಿ ಸಾರಿ ಎಲೆಕ್ಷನ್ ಬಂದಾಗೂ, ನಾನು ಹುಟ್ಟಿದಾಗಿಂದ ಅದೇ ಕತೆ, ಎವ್ರಿ ಟೈಮ್ ಎಲೆಕ್ಷನ್ ಬಂದಾಗಲೂ ಎಲ್ಲ ಪಾರ್ಟಿ ನಾಯಕರು ಅದೇ ಆ ಇಶ್ಯೂನ ಎತ್ತಾರೆ. ಈ ಸಾರಿ ನಾವು ಬಂದರೆ ಮಲ್ಟಿ ಸ್ಪೆಷಾಲಿಟಿ, ಉತ್ತರ ಕನ್ನಡ ಜಿಲ್ಲೆ ಅಂತ ಬಂದರೆ ಮಲ್ಟಿ ಸ್ಪೆಷಾಲಿಟಿ ಅಲ್ವಾ? ಯಾಕಂದ್ರೆ ನಾನು ಸುಮಾರು ಇಂಟರ್ವ್ಯೂ ಮಾಡ್ತಾ ಇದ್ದೆ ನಿಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಗಿ, ಪ್ರತಿಯೊಬ್ಬರು ಹೇಳೋದು ಇದೆ, ಬಟ್ ಆದ್ರೆ ಆಗ್ತಾ ಇಲ್ಲ ಅಂತ. ಆಗ್ತಾ ಇಲ್ಲ. ಹಾಗಾದ್ರೆ ಇಷ್ಟು ವರ್ಷ ರಾಜಕೀಯ ಮಾಡ್ಕೊಂಡು ಬಂದ್ರಲ್ಲ, ಅವ್ರಿಗೆ ಅನಿಸ್ಲಿಲ್ವಾ? ಅವ್ರ ಹತ್ರ ದುಡ್ಡಿದೆ ಬಿಡಿ ಸರ್, ಎಲ್ಲರೂ ಹೋಗ್ತಾರೆ. ದುಡ್ಡಿಲ್ದಿದ್ದವ್ರ ಕತೆ ಏನು? ಆಯಿತು, ದುಡ್ಡು ಇದೆ, ಬಟ್ ಮಂಗಳೂರಿಗೆ ಹೋಗಲ್ಲಿ ಇವರಿಗೆ ಬದುಕ್ತಾನೆ ಅವನು ತುಂಬ ಸೀರಿಯಸ್ ಆದರೆ. ಈಗ ನಮ್ಮಮ್ಮಂದೆ ಒಂದು ಸರಿ ಮಂಗನ ಕಾಯಿಲೆ ಅಂತ ಬಂತು, ಹೋಗ್ಬೇಕಾದ್ರೆ ಆಂಬುಲೆನ್ಸಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ, ಮಧ್ಯದಲ್ಲಿ ಅಮ್ಮ ರಕ್ತವಾಂತಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಬೆಂಗಳೂರಲ್ಲಿದ್ದೀನಿ, ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಅಮ್ಮ ನೋಡ್ಕೊಳಕ್ಕೆ ಅಲ್ಲಿ ಹೋಗ್ಲೋ ಅಥವಾ ಮಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋಗ್ಲೋ, ಏನಂತ ಮಾಡಲಿ? ಅದೇ ಅಲ್ಲೇ ಹತ್ತಿರ ಒಂದು ಹಾಸ್ಪಿಟ್ಲ್ ಇದ್ದಿದ್ದರೆ ಚೆನ್ನಾಗಿರ್ತಿರ್ಲಿಲ್ವಾ? ಹೋದ ಸರಿ ಒಂದು ಡೆಲಿವರಿ ಆಗಬೇಕಾದ್ರೆ ಒಂದು ಮಹಿಳೆ ತೀರ್ಕೊಂಡ್ರು. ಐ ಥಿಂಕ್ ಒಂದು 10-12 ಸಾವಿರ ಜನ ಸೇರಿದ್ವಿ. ಬಟ್ ಅಲ್ಲಿ ಯಾರು ರಾಜಕೀಯದವ್ರು ಬಂದು ಕೂಡ ಕೇಳಲಿಲ್ಲ. ಅಲ್ಲ ಸರ್, ಹೋರಾಟ ನಡೆಯುತ್ತೆ, ಪ್ರತಿಭಟನೆಗಳಾಗ್ತವೆ, ಶಾಶ್ವತ ಪರಿಹಾರಕ್ಕೆ ಪ್ರಯತ್ನ ಪಟ್ಟಿಲ್ಲ ಸರ್, ಪ್ರಯತ್ನ ಪಟ್ಟಿಲ್ಲ. ನೀವು ಯಾಕೆ ಕೇಳಿದ್ರಲ್ಲ, ನೀವು ರಾಜಕೀಯ ಯಾಕೆ ಬೇಕಿತ್ತು ನಿಮಗೆ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಪ್ರಯತ್ನನೇ ಪಟ್ಟಿಲ್ಲ. ಈಗ ಮೂರನೇದು, ಇದು ಇವಾಗ ಬಂದಿದ್ದ ಯೋಜನೆ ಅಲ್ಲ, ದಟ್ ಈಸ್ ಅಘನಾಶಿನಿ ಮತ್ತು ಕೈಗಾ ಅಂತ ಬಂತಲ್ವ ಯೋಜನೆ ಬಂದಿದೆಯಲ್ಲ, ಬೇಡ್ತಿ ಯೋಜನೆ, ಅಘನಾಶಿನಿ ಮತ್ತು ಬೇಡ್ತಿ ನದಿ ತಿರುವು ಯೋಜನೆ ಇವತ್ತಿಂದಲ್ಲ, ಅದು ಯಾವತ್ತಿಂದ ಬಂದಿರೋದು. ಅದು ಇವತ್ತಿನವರೆಗೆ, ಅವತ್ತಿಂದ ಇವತ್ತಿನವರೆಗೆ ಇದನ್ನ ಯಾವುದಾ ಯೋಜನೆನ ಸ್ಟಾಪ್ ಮಾಡೋಕ್ಕೆ ಇವ್ರಿಗೆ ಆಗಲಿಲ್ವಾ? ಇವ್ರಿಗೆ ನಾಲೆಜ್ ಇರಲಿಲ್ವೋ, ಧೈರ್ಯ ಇರಲಿಲ್ವೋ, ಅಥವಾ ಅತಿಯಾದ ಅದ್ರ ಮೇಲೆ ಆಸೆ ಇತ್ತು? ಏನಾದರೂ ಯೋಜನೆ ಆದರೆ ನಮಗೊಂದಿಷ್ಟು ಇತ್ತ ಅಂತ. ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತದೆ ಅಲ್ವಾ? ಇವಾಗ ಈ ನದಿ ತಿರುವು ಯೋಜನೆ ಮೊನ್ನೆನೂ ನಾವು ಸ್ಟ್ರೈಕ್ ಮಾಡಿದ್ವಲ್ಲ, ನೀವು ನೋಡಿರ್ಬೋದು, ಸ್ಟ್ರೈಕ್ ಮಾಡಿದ್ವಿ, ಎಲ್ಲದು ಮಾಡಿದ್ವಿ, ಎಲ್ಲ ಆಯಿತು. ರಾಜಕೀಯ ವ್ಯಕ್ತಿಗಳು, ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ನಾನು ರಾಜಕೀಯ ವ್ಯಕ್ತಿಗಳು
MES ಗ್ರೌಂಡಲ್ಲಿ ಸಿರ್ಸಿ ಗ್ರೌಂಡಲ್ಲಿ ಜನರ ಜೊತೆ ಬಂದು ಕೂತಿದ್ದಾರೆ ಸರ್. ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಎಲ್ಲಿ ಕೂತ್ಕೋಬೇಕಿತ್ತು ಸರ್ ಅವರು? ಅವ್ರಿಗೆ ಓಟ್ ಹಾಕಿದೆ ಯಾಕೆ? MES ಕಾಲೇಜ್ ಗ್ರೌಂಡಲ್ಲಿ ಬಂದು ಕೂತ್ಕೊಂತಾನ, ಅಥವಾ ಹೋಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡು ಅಂತಾನ? ವಿಧಾನಸೌಧದಲ್ಲಿ ಹೋಗಿ ಕೂತ್ಕೊಂಡು ಅವ್ರು ಸ್ಟ್ರೈಕ್ ಮಾಡಬೇಕಲ್ಲ. ನಮ್ಮ ಈ ಥರ ಆಗ್ತಾ ಇದೆ, ನಮ್ಮ ಜನರು ಈ ಥರ ಆಗ್ತಾ ಇದ್ದಾರೆ, ಅನಾಥರಾಗ್ತಾ ಇದ್ದಾರೆ, ಅಲ್ಲಿಂದ ಹೋಗಿ ಬೇರೆ ಕಡೆ ಬದುಕೋ ಶಕ್ತಿ ನಮ್ಮ ಜನರಿಗಿಲ್ಲ, ನಮ್ಮ ಜನರ ಸಲುವಾಗಿ ನಾನು ನಿಲ್ತೀನಿ, ಈ ಯೋಜನೆ ನೀವು ಸ್ಟಾಪ್ ಮಾಡಬೇಕು, ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಬೇಕಿತ್ತಲ್ಲ. ಆ ಧೈರ್ಯ ಇಲ್ವ ಇವರಿಗೆ? ಹಾಗಾದರೆ ಯಾರು ರಾಜಕೀಯಕ್ಕೆ ಬರಬೇಕು ಸರ್? ಅಲ್ವಾ? ಆ ಧೈರ್ಯ ಇದ್ದ ಒಬ್ಬ ರಾಜಕೀಯಕ್ಕೆ ಬರಬೇಕಲ್ವಾ? ದಟ್ಸ್ ವಾಟ್ ಐ ಡಿಡ್. ಆ್ಯಂಡ್ ಈವನ್ ಅಷ್ಟೇ, ನದಿ ತಿರುವು ಯೋಜನೆನ ಸ್ಟಾಪ್ ಮಾಡೋದಕ್ಕೆ ಜನರ ಜೊತೆ ಕೂತ್ಕೋತೀವಿ ಅಂತ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ಮುಗ್ದೊಂದು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಏನು ನಡೆಸಬೇಕು ಅದು ನಡೆಸ್ತಾ ಇಲ್ಲ. ಆ ನದಿ ತಿರುವು ಯೋಜನೆ ಬಂದಾಗಬೇಕು ಅಂದರೆ ಫೈಲ್ ಮೂವ್ ಆಗಬಾರ್ದು, ಫಾರೆಸ್ಟ್ ಡಿಪಾರ್ಟ್ಮೆಂಟು ನಿಮಗೆ ಪರ್ಮಿಷನ್ ಕೊಡಬಾರ್ದು, ಅದಕ್ಕೇನು ವ್ಯವಸ್ಥೆ ಬೇಕು ಅದನ್ನು ಮಾಡಬೇಕು. ಆ್ಯಂಡ್ ಅದಕ್ಕೂ ಮೂಲವಾಗಿ ಗೌರ್ಮೆಂಟಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ನೀವು, ಯಾಕೆ ಬೇಡ ಅಂತೇಳಿ. ಜೀವಜಂತುಗಳು ನಾಶ ಆಗ್ತವೆ, ಅರಣ್ಯ ನಾಶ ಆಗ್ತಾಯಿದೆ, ಓಕೆ ಫೈನ್. 600 ಎಕರೆ ಏನೋ ಲ್ಯಾಂಡ್ ಹೋಗುತ್ತೆ, ಇದೆಲ್ಲ ಯಾರು ಕೇಳ್ತಾರೆ ಸರ್? ಗೌರ್ಮೆಂಟ್ ಸ್ಥಳೀಯ ರಾಜಕಾರಣಿ ಗೊತ್ತಿಲ್ಲ ಅಂತ ದಶಕಗಳ ಕಾಲ ರಾಜಕಾರಣ ಮಾಡ್ಕೋತ ಬಂದಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಅವ್ರು ಅರ್ತಿಲ್ವಾ ಅಂತ? ಅವ್ರಿಗೆ ಅರ್ಥ ಆಗಿದ್ದಿದ್ರೆ ನಾವು ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಈ ಜನರಿಗೂ ಅದು ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಅರ್ಥ ಆಗೋ ಅವಕಾಶ ಅವ್ರು ಮಾಡೇ ಕೊಟ್ಟಿಲ್ಲ. ಯು ಹ್ಯಾವ್ ಟು ಫಸ್ಟ್ ಮೇಕ್ ದ ಪೀಪಲ್ ಟು ಎಜುಕೇಟೆಡ್. ಅವ್ರು ಎಜುಕೇಟೆಡ್ ಆಗ್ತಾ ಇಲ್ವೇ? ಲಿಟ್ರಸಿ ಬೇರೆ, ಎಜುಕೇಷನ್ ಬೇರೆ. ಅವ್ರು ಎಜುಕೇಟೆಡ್ ಆಗಬೇಕಲ್ಲ, ಅವ್ರಿಗೆ ಅರ್ಥ ಆಗಬೇಕಲ್ಲ ಏನು ಅಂತೇಳಿ. ಇಲ್ಲಿ ಇರೋ ಪ್ಲ್ಯಾನ್ ಇಷ್ಟೇ ಸರ್. ಡ್ಯಾಮ್ ಆಯಿತು ಅಂದರೆ ನಮ್ಮ ಫಸ್ಟು ಮಣ್ಣಿನ ಗುಣನ ತಿಳ್ಕೋಬೇಕು. ಏನು ನಮ್ಮ ಸಿರಿಸಿದ್ದಾಪುರ ಮಣ್ಣಿನ ಗುಣ ಅಂತೇಳಿ 2 ಬ್ಯೂಟಿಫುಲ್ ಗುಣ ಇದೆ ನಮ್ಮ ಮಣ್ಣಿಗೆ. ಒಂದು, ಎಷ್ಟೇ ಮಳೆ ಬಂದರೂ, ಇವತ್ತೇ ಬೆಳಗ್ಗೆಯಿಂದ ಸಂಜೆವರೆಗೆ ಮಳೆ ಬಂದಿದೆ ಅಂತ ತಿಳ್ಕೊಳ್ಳಿ, ನಾಳೆ ಅರ್ಧ ಗಂಟೆ ಬಿಸಿಲು ಬಿಟ್ಟರೆ ಇಡೀ ನೆಲ ಭೂಮಿ ಎಲ್ಲ ಬಿರುಕ್ಬಿಟ್ಬಿಡುತ್ತೆ, ನೀರು ಹಿಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ. ಈಗ ಅಣೆಕಟ್ಟು ಕಟ್ಟಿದ್ರು ಅಂತ ತಿಳ್ಕೊಳ್ಳಿ, ಕಟ್ಟಿದ್ರೆ ಕೆಳಗಡೆ ಭಾಗ ಇದೆಯಲ್ಲ, ಏನಾಗುತ್ತೆ ಸರ್ ಅದು? ವಿಲ್ ಇಟ್ ಬಿಕಮ್ ಬರಡು ಭೂಮಿ? ಕಂಪ್ಲೀಟ್ ಬರಡು ಭೂಮಿ ಆಗಿ ನಾಶ ಆಗಿಬಿಡಲ್ವಾ? ದಿಸ್ ಈಸ್ ವೈಜ್ಞಾನಿಕವಾಗಿ ಮೊದಲನೇ ತಪ್ಪು. ಆಯಿತು, ಅಣೆಕಟ್ಟು ಕಟ್ಟಿದ್ರು, ಈ ಕಡೆ ಬರೋಣ. ಕಟ್ಟಾಗಿದ್ದು ಈ ಕಡೆ ಇದೆಯಲ್ಲ ಸಿರಿಸಿದ್ದಾಪುರ ಕ್ಷೇತ್ರ, ಅದಕ್ಕೆ ಬರೋಣ. ಹೋದ ಸರಿ ನೀವು ಕುಮಟಾ ಹತ್ರ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ನೋಡಿದ್ರಿ ಅನ್ಕೋತೀನಿ. ಹೌದು. ಯಾಕೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಅಂತ ಗೊತ್ತಾ ಸರ್ ನಿಮಗಲ್ಲಿ? 1 ವಾರ ಸತತವಾಗಿ ಮಳೆ ಹೋಯಿದ್ರೆ ನಮ್ಮ ಮನೆ ಹಿಂದಿರೋ ಗುಡ್ಡ ಕುಸಿದು ತೋಟಕ್ಕೆ ಬರುತ್ತೆ. ಜಸ್ಟ್ 1 ವಾರ. ಅದನ್ನು ನೀರು ಹಿಡ್ಕೊಳ್ಳೋ ಶಕ್ತಿ ಇಲ್ಲ ಅದಕ್ಕೆ, ಅದ್ರ ಜೊತೆ ಕೊಚ್ಕೊಂಡು ಹೋಗೋ ಶಕ್ತಿ ಇದೆ. ಅವಾಗೇನಾಗುತ್ತೆ, ನೀವು ಡ್ಯಾಮ್ ಕಟ್ಟಿದಾಗ ಈ ಕಡೆ ಪಾರ್ಟ್ ಇದೆಯಲ್ಲ ಸಿರಿಸಿದ್ದಾಪುರ ಪಾರ್ಟು, ಅದು ಕಂಪ್ಲೀಟಾಗಿ ಗುಡ್ಡ ಕುಸಿದು ಕೊಚ್ಚೋಗಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಆ ಕಡೆನೂ ನಾಶ ಆಯಿತು, ಈ ಕಡೆನೂ ನಾಶ ಆಯಿತು. ಹಾಗಾದರೆ ನೀವು ಕೇಳ್ಬೋದು, ಸರ್ ಅವರು ನಾವು ಎಲ್ಲಿಗೆ ನೀರು ತೊಗೊಂಡು ಹೋಗಕ್ಕೆ ಬಯಸ್ತಾ ಇದ್ದೀವಿ, ಅವ್ರಿಗೆ ನೀರು ಬೇಡವಾ, ಆ ಜನ ಬದುಕೋದು ಬೇಡವಾ ಅಂತೇಳಿ? ಬದುಕಬೇಕು ಸರ್, ಬದುಕೋದು ಬೇಡ ಅಂತ ಹೇಳ್ತಾ ಇಲ್ಲ. ಹಾಗಂತ ದೇವರು ನಮಗೆ 3/4 ಮುಕ್ಕಾಲು ಭಾಗ ಭೂಮಿಯಲ್ಲಿ ನೀರೇ ಕೊಟ್ಟಿದ್ದಾರೆ. ದೇವರ ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ ಸಮುದ್ರದ ರೀತಿಯಲ್ಲಿ. ಈಗ ಎಷ್ಟೋ ಕಂಟ್ರಿಗಳಲ್ಲಿ ಸಿಹಿ ನೀರೇ ಇಲ್ಲ, ಉಪ್ಪು ನೀರೇ ಇದೆ. ಅದನ್ನು ಅವರು ಸಿಹಿ ನೀರು ಕನ್ವರ್ಟ್ ಮಾಡ್ಕೊಂಡು ಬದುಕ್ತಾ ಇಲ್ವಾ? ನಮ್ಮಲ್ಲಿ ಯಾಕೆ ಫಸ್ಟ್ ಪ್ರಾಜೆಕ್ಟ್ ಇಡೀ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ಉಪ್ಪು ನೀರನ್ನು ಸಿಹಿ ನೀರು ಮಾಡಿದ್ದು ಕರ್ನಾಟಕ ರಾಜ್ಯ ಅಂತೇಳಿ ಯಾಕೆ ತರಬಾರ್ದು? ಫೇಮಸ್ ಆಗಲ್ವ ಇವರು? ಅಲ್ಲಿ ಎಷ್ಟು ಅಣೆಕಟ್ಟಿಗೆ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ತಾರಲ್ಲ, ಅಷ್ಟೇ ದುಡ್ಡು ಇಲ್ಲಿ ಮಾಡಿದ್ರೆ ಆಗಲ್ವಾ? ಪರ್ಮನೆಂಟ್ ಸೊಲ್ಯೂಷನು ಆಯ್ತಲ್ವಾ? ಅಲ್ಲಿ ನಮ್ಮದು ಬೇಸಿಗೆಯಲ್ಲಿ ನದಿ ಬತ್ತೋಗ್ತದೆ, ಅಘನಾಶಿನಿ ಬತ್ತೋಗ್ತದೆ. ಇಲ್ಲ ಹಂಗಲ್ಲ, ಸಮುದ್ರ ಬತ್ತದೇ ಇಲ್ಲ. 365 ಡೇಸ್ ನೀವು ನೀರು ಸಪ್ಲೈ ಮಾಡ್ಬೋದಲ್ಲ. ಇದೆಲ್ಲ ಅಲ್ಲಿ ರಾಜಕಾರಣಿಗಳಿಗೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದರೆ ಅವ್ರು ಯಾಕೆ ಬಂದರು ಸರ್ ರಾಜಕಾರಣಕ್ಕೆ? ಅಲ್ವಾ? ಸೊ ಈ ಎಲ್ಲ ಉದ್ದೇಶ ಹಿಂಗೆ ಹೇಳಕ್ಕೆ ಹೋದ್ರೆ ಸರ್ ನಿಮ್ಮ ಇಂಟರ್ವ್ಯೂ ಮುಗಿಯಲ್ಲ, ಅದು ಹಂಗೆ ಹೋಗ್ತಾ ಇರ್ತದೆ. 2-3 ದಿನ ಹೇಳ್ತೀನಿ ಬೇಕಾದ್ರೆ ನಾನು ಅಲ್ಲಿರೋ ಸಮಸ್ಯೆಗಳನ್ನು. ಅಷ್ಟು ಸಮಸ್ಯೆಗಳಿದ್ದಾವೆ. ಓಕೆ, ಭಾಳ ದೂರದೃಷ್ಟಿಯ ಕೋಣ ಸರ್. ಆದರೆ ಪ್ರೆಸೆಂಟ್ ಈಗ ಆಮ್ ಆದ್ಮೇಲಿದ್ದೀರಿ, ಒಂದು ಅಧಿಕಾರಕ್ಕೆ ಬರಬೇಕಂತಂದರೆ, ನಿಮ್ಮ ಯೋಜನೆಗಳಿಗೆ ಒಂದು ನನಸಾಗಬೇಕಂದ್ರೆ, ನಿಮ್ಮ ಕನಸು ಪಕ್ಷವನ್ನು ಏನಾದರೂ ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಯೋಚನೆಗಳು ಕೂಡ ನಡೆದಿದೆಯಾ ನೀವಂತ ಮಾತು? ಗೊತ್ತಿಲ್ಲ. ಬಟ್ ಈ ಜನರಿಗೆ ನಾನು ಬೇಕು ಅಂತ ಅನಿಸಿದ್ರೆ, ಇಂಥ ಪಕ್ಷದಲ್ಲಿ ಇವನು ಇರಬೇಕು ಅಂತ ಅನಿಸಿದ್ರೆ, ಆ್ಯಂಡ್ ಆ ಪಕ್ಷಕ್ಕೂ ಹೀ ಈಸ್ ಅ ವರ್ತ್, ಈ ವ್ಯಕ್ತಿ ನಮ್ಮಲ್ಲಿ ವರ್ತು ಅಂತ ಅನಿಸಿದ್ರೆ ಖಂಡಿತ ಮಾಡೋಣ ಸರ್. ಒಂದು ವೇಳೆ ಹಿತೇಂದ್ರ ನಾಯಕ್ ಅವರ ಆಸೆ ಇದೇ ಪಕ್ಷಕ್ಕೆ ಹೋಗಬೇಕು ಎನ್ನುವಂಥದ್ದಾದರೆ, ಇದೇ ಪಕ್ಷದಲ್ಲಿ ನನಗೆ ಭವಿಷ್ಯ ಇದೆ, ಇದೇ ಪಕ್ಷದಿಂದ ನಾನು ಶಾಸಕರಾಗಬೇಕು, ಇದೇ ಪಕ್ಷದ ಮೂಲಕ ನಾನು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಎನ್ನುವಂಥ ಆಲೋಚನೆ ಬಂದರೆ ಅಂತ ಸರ್, ನಿಮಗೊಂದು ಫೇಮಸ್ ಮತ್ತೊಂದು ಡೈಲಾಗ್ ಇದೆ. ಎಸ್, ನೀವು ಆಸೆ ಇಟ್ಕೊಂಡು ಹೋದರೆ
ನಿಮ್ಮ ಜೀವನದಲ್ಲಿ ದುಃಖ ಖಚಿತ, ಆಶಯ ಇಟ್ಕೊಂಡು ಹೋಗಿ ಅಂತ. ಜೀವನದಲ್ಲಿ ಆಸೆ ಹೇಳೋದಿರಬಾರ್ದಂತೆ, ಆಶಯ ಹೇಳೋದಿರ್ಬೇಕಂತೆ. ನನಗಿಂಥದ್ದು ಮಾಡಬೇಕು ಅಂತ ಆಶಯ ಇದೆಯೇ ಹೊರತು ನಾನು ಯಾವುದೋ ಒಂದು ರಾಜಕೀಯ ಪಾರ್ಟಿಗೆ ಸೇರ್ಕೋಬೇಕು, ಅಲ್ಲೆಲ್ಲೋ ಒಂದು ಕಡೆ MLA ಆಗಿಬಿಡ್ಬೇಕು, ಅಲ್ಲೊಂದಿಷ್ಟು ದುಡ್ಡು ಹೊಡೆದು ಬಿಡಬೇಕು, ಅದು ನನಗಿಲ್ಲ. ನನ್ನ ಅವಶ್ಯಕತೆ ಜನರಿಗಿದ್ದರೆ, ಅಥವಾ ಯಾವುದೋ ಒಂದು ಪಕ್ಷ ಗುಡ್ ಪಕ್ಷ ಅಂತಲೇ ಅಂದ್ಕೊಳ್ಳೋಣ, ABC ಪಕ್ಷಗಳು ನನ್ನನ್ನು ಓಕೆ ಸಿರಿಸಿದ್ದಾಪುರಕ್ಕೆ ಇವನು ವರ್ತು, ಈ ವ್ಯಕ್ತಿ ನಾಲೆಜಬಲ್, ಇವನಿಗೆ ಎಲ್ಲದೂ ಗೊತ್ತಿದೆ, ಇವನು ಅಲ್ಲಿ ಅಭಿವೃದ್ಧಿ 100% ಮಾಡ್ತಾನೆ ಅಂತ ಅನಿಸಿದ್ರೆ ಸೊ ಖಂಡಿತವಾಗೂ ನಾನು ಹೋಗ್ತೀನಿ. ಅದು ಬಿಟ್ಟು ಇಂಥದ್ದೇ ಪಕ್ಷ ಅಂತೇಳಿ ಟಾರ್ಗೆಟ್ ಮಾಡಿ ನಾವು ಹೇಳೋದಕ್ಕಿಂತ ಅವ್ರು ತೊಗೊಂಡ್ರೆ ಬೆಟರ್. ಜನರ ನಾಡಿ ಮಿಡಿತ ಹೇಗಿದೆ ಅಂತ ಹಾಗಾದರೆ ಅದನ್ನು ಜನರನ್ನೇ ನೀವು ಕೇಳಬೇಕು ಸರ್. ಅಲ್ಲ, ನಿಮ್ಮ ಜೊತೆಗಿನ ಮಾತುಕತೆ ಅಲ್ಲ, ಎಲ್ಲರೂ ಹೇಳ್ತಾರೆ ಅದು ಒಂದೇ. ನಮಗೆ ಲಾಸ್ಟ್ ಟೈಮ್ ಎಲೆಕ್ಷನ್ನಿಗೆ ನಿಂತಾಗಲೂ ಕೂಡ ಒಂದೇ ₹1 ಯಾರಿಗೂ ಒಂದು ಓಟಿಗೆ ₹1 ಕೊಡದೆ ನಮಗೆ ಬಂದಿರೋದು ಐ ಥಿಂಕ್ 1000-2000 ಓಟ್ ಇರ್ಬೋದು. ಬಟ್ ಆ 1000-2000 ಓಟಿಗೂ ₹1 ಕೊಟ್ಟಿಲ್ಲ ನಾವು, ಅವರಾಗೆ ಬಂದು ಓಟ್ ಹಾಕಿದ್ದಾರೆ. ಅಂದರೆ ಅಟ್ಲೀಸ್ಟ್ ಒಂದು 2-2.5 ಸಾವಿರ ಜನ ನಮ್ಮನ್ನು ಗುರುತಿಸಿದಾರಲ್ಲ, ಅಂದ್ರೆ ನನ್ನ ಮಾತು ಅವ್ರಿಗೆ ಅರ್ಥ ಆಗಿದೆಯಲ್ಲ. ಇನ್ನೂ 60,000 ಜನರಿಗೆ ಅರ್ಥ ಮಾಡಿಸೋ ಟೈಮ್ ಬರ್ಬೋದು, ಕಾಯೋಣ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸೋದು ಖಚಿತ. ನಾನು ಇರಲ್ಲಿವರೆಗೂ ಮಾಡ್ತೀನಿ. ಓಕೆ, ಎಲ್ಲಿಯವರೆಗೆ ನಾನು ಇರ್ತೀನೋ, ಎಲ್ಲಿಯವರೆಗೆ ನಾನು ಹೇಳಿರೋ ಈ ಪ್ರಾಬ್ಲಮ್ಗಳು ಇರ್ತವೋ ಅಲ್ಲಿಯವರೆಗೂ ನಾನು ಕಂಟೆಸ್ಟ್ ಮಾಡ್ತೀನಿ. ಬಿಕಾಸ್ ಸಾರ್ವಜನಿಕನಾಗಿ ನಾನೊಬ್ಬ ನಾರ್ಮಲ್ ಆರ್ಡಿನರಿ ಪರ್ಸನ್ ಆಗಿ ಈ ಪ್ರಾಬ್ಲಮ್ಗಳು ನನ್ನ ಹತ್ರ ಸಾಲ್ವ್ ಮಾಡೋಕ್ಕಾಗತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಬೈ ಡೂಯಿಂಗ್ ಅ ಸ್ಟ್ರೈಕ್ ಆರ್ ನಮ್ಮ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರಲ್ಲ, ನೀವು ರಕ್ತ ಕೊಡಿ ನಾನು ಸ್ವಾತಂತ್ರ್ಯ ಕೊಡಿಸ್ತೀನಿ, ಆ ಥರ ಜನರನ್ನ ಮೋಟಿವೇಟ್ ಮಾಡಿ ಎಬ್ಸಿ ಎಲ್ಲರನ್ನೂ ಗಲಾಟೆ ಮಾಡಿಸಿ ದೊಂಬಿ ಮಾಡಿಸಿ ಕ್ಯಾನ್ ಐ ಸ್ಟಾಪ್ ದಿಸ್ ಪ್ರಾಬ್ಲಮ್ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಅದು ರಾಜಕೀಯವಾಗೇ ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗಬೇಕು ಅನ್ನೋಂಗಿದ್ರೆ ನಾನು ರಾಜಕೀಯದಲ್ಲೇ ಇರಬೇಕು. ಸೊ ಜನ ಯಾವತ್ತು ನಾನು ಪ್ರೀತಿಸ್ತಾರೋ, ಅವ್ರಿಗೆ ಯಾವತ್ತು ನಾನು ಮಾಡ್ತಾ ಇರೋದು ಅವ್ರ ಸಲುವಾಗಿ ಅಂತ ಅರ್ಥ ಆಗುತ್ತೋ ಖಂಡಿತವಾಗೂ ಜನ ಗೆಲ್ಲಿಸ್ತಾರೆ. ಅಲ್ಲಿವರೆಗೆ ಕಾಯೋಣ. ಬಟ್ ಎಲೆಕ್ಷನ್ ನಿತ್ತ ಒಂದು ವರ್ಷ ಕಂಟೆಸ್ಟ್ ಮಾಡ್ದ, ಸೋತೋದ, ಆಮೇಲೆ ಓಡೋಗ್ಬಿಟ್ಟ ಅಂತ ಆಗಬಾರ್ದು. ಇರಲ್ಲಿವರೆಗೂ ಪ್ರಯತ್ನ ಪಡ್ತೀವಿ. ಅದನ್ನೇ ಹೇಳ್ತಾ ಇರೋದು, ಆಸೆ ಇಟ್ಕೊಂಡು ಬದುಕ್ತಾ ಇಲ್ಲ ನಾನು, ಆಶೆ ಇಟ್ಕೊಂಡು ಬದುಕ್ತಾ ಇದ್ದೀನಿ. ಅವಕಾಶ ಸಿಕ್ಕರೆ ಒಳ್ಳೆಯದು, ಖಂಡಿತ ಮಾಡ್ತೀನಿ ಸರ್. ಇದರ ಜೊತೆಗೆ ಈಗ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ನೀವು ಕ್ಷೇತ್ರದಾದ್ಯಂತ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಾಡ್ತಾ ಬರ್ತಿದ್ದೀರಿ. ಒಂದು ಸಮಾಜ ಸೇವೆ ಎನ್ನುವಂಥದ್ದು ಒಂದು ಕೈಯಿಂದ ಕೊಟ್ಟರೆ ಮತ್ತೊಂದು ಕೈ ಗೊತ್ತಾಗಬಾರ್ದು ಎನ್ನುವಂಥ ನಮ್ಮ ಮಾತಿದೆ. ಆದರೆ ಕೆಲವೊಂದಿಷ್ಟು ಸಮಾಜ ಕಾರ್ಯಗಳು ಸಮಾಜಕ್ಕೆ, ಜನರಿಗೆ ಅವು ತಿಳಿಬೇಕಂತಂದರೆ, ಅವು ಮುಟ್ಟಬೇಕಂತಂದರೆ ನಮ್ಮ ಮಾತುಗಳು ಕೂಡ, ನಮ್ಮ ಕೆಲಸಗಳು ಕೂಡ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತವೆ. ಹಾಗಾಗಿ ತಮ್ಮ ಕ್ಷೇತ್ರದಲ್ಲಿನ ಸಮಾಜ ಕಾರ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದರೆ. ಸರ್, ನಾವು ರಾಜಕೀಯಕ್ಕೆ ಬಂದ ಮೇಲೆ ಸಮಾಜ ಸೇವೆ ಮಾಡಿಲ್ಲ. ಅಲ್ಲ, ಅದು ಮುಂಚಿತವಾಗಿ ಸಮಾಜ ಸೇವೆ ಮಾಡಿದ ಮೇಲೆ ರಾಜಕೀಯಕ್ಕೆ ಬಂದೆ. ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಹುಟ್ಟು ಹಾಕಿದೆ, ಟೀಮ್ ಪರಿವರ್ತನೆ ಅಂತ ಕಟ್ಟಿದೆ. ಸೊ ಟೀಮ್ ಪರಿವರ್ತನೆ ಅಂತ ಕಟ್ಟಿ ಅದೇ ಟೈಮಲ್ಲಿ ಪರಿವರ್ತನೆ ಕಟ್ಟಿದಾಗಲೇ ಐ ಥಿಂಕ್ ಕೊರೋನಾ ಸ್ಟಾರ್ಟ್ ಆಯಿತು. ನನಗೆ ಗೊತ್ತಿರೋ ಪ್ರಕಾರ 10,000 ಜನರಿಗಿಂತ ಜಾಸ್ತಿ ಜನರಿಗೆ ಊಟ ಹಾಕಿದ್ದೀವಿ. ಯಾವ ಊರಲ್ಲಿ ನೀವು ಹೋದರೂ ಕೂಡ ಪರಿವರ್ತನೆ ಟೀಮಿಂದ ಕಿಟ್ ಬಂತ ಅಂದ್ರೆ ಬಂತು. ಎಲ್ಲರ ಥರ ಪ್ಲಾಸ್ಟಿಕ್ ಬ್ಯಾಗೆಲ್ಲ ಕೊಟ್ಟಿಲ್ಲ ನಾವು, ಫುಲ್ಲು ಊರ ಕಡೆ ಹೇಳ್ತೀವಿ ಸಿಮೆಂಟಿನ ಬ್ಯಾಗ್ ಅಂತ. ಸೊ ಅದರಲ್ಲಿ ಫಿಲ್ ಮಾಡಿಕೊಟ್ಟಿದ್ದೀವಿ ನಮ್ಮ ಕೈಯಲ್ಲಿ ಆದಷ್ಟು. ಹಾಗಂತ ನಾನು ಒಬ್ಬನೇ ಕೊಟ್ಟಿದ್ದೀನಿ ಅಂತಲ್ಲ, ಬೇರೆಯವರು ಕೊಟ್ಟಿರ್ಬೋದು. ಆ್ಯಂಡ್ ನನಗೆ ಏನು ನನ್ನ ದುಡ್ಡಿಂದ ಕೊಟ್ಟೆ ಅಂತನೂ ಅಲ್ಲ, ಜನ ಕೊಟ್ಟರು, ಸಹಾಯ ಮಾಡಿದ್ರು, ನಮ್ಮ ಸ್ಟೂಡೆಂಟ್ ಪೇರೆಂಟ್ಸ್ಗಳು ಹೆಲ್ಪ್ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಬಟ್ ಪ್ರತಿಯೊಬ್ಬರಿಗೂ ಕೊಟ್ಟೆ. ಮಾಸ್ಕ್ಗಳು ಎಲ್ಲ ಕಡೆ ಹಂಚಿದ್ವಿ, ಮೆಡಿಸಿನ್ಗಳು ಮನೆಗೆ ತೊಗೊಂಡೋಗಿ ಕೊಟ್ವಿ, ಮನೆಗೆ. ಅವಾಗೆಲ್ಲ ಹೋಗಂಗಿರಲಿಲ್ಲ, ಹೊರಗಡೆ ಹೋಗಂಗಿರಲಿಲ್ವಲ್ಲ. ಸೊ ಮೆಡಿಸಿನ್ ಪರ್ಚೇಸ್ ಮಾಡೋದು, ಮನೆಗೆ ತೊಗೊಂಡೋಗಿ ಕೊಟ್ವಿ. ಅದಾದಮೇಲೆ ನೆಕ್ಸ್ಟ್ ನನಗೆ ತಲೆಗೆ ಐಡಿಯಾ ಬಂದಿದ್ದು, ಈ ಜನರನ್ನು ಎಜುಕೇಟೆಡ್ ಮಾಡಬೇಕು. ಬಿಕಾಸ್ ಅವತ್ತಿನ ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ, ಊಟ ಇಲ್ಲದೇ ಇರೋ ಪರಿಸ್ಥಿತಿ, ಇವತ್ತು ಊಟ ಮಾಡೋದಕ್ಕೆ ಟೈಮ್ ಇಲ್ಲದೇ ಇರೋ ಪರಿಸ್ಥಿತಿ ಬರೋದ ಕಾರಣ ಒಂದೇ, ನನ್ನ ಹತ್ರ ಇದ್ದೊಂದು ಎಜುಕೇಷನ್, ನಥಿಂಗ್ ಎಲ್ಸ್. ನೋ ಬ್ಯಾಕ್ಗ್ರೌಂಡ್, ನಥಿಂಗ್, ನೋ ಏನೋ ಅಂತಾರಲ್ಲ, ಏನೋ ಪಾಲಿಟಿಕ್ಸಲ್ಲಿ ಯಾರೋ ಇರಬೇಕಂತಲ್ಲ, ಏನದು ಏನಂತಾರೆ ಅದಕ್ಕೆ, ಒಬ್ಬರು ಲೀಡ್ರ್ಗಳು, ಅವ್ರ ಅಂಡ್ರಲ್ಲಿ ನಾವು ಬೆಳಿಬೇಕಂತಲ್ಲ. ಸೊ ಆ ಥರ ಗಾಡ್ ಫಾದರ್, ಆ ಥರ ಎಂಥದ್ದು ನನಗಿಲ್ಲ, ಏನೂ ಇಲ್ಲ. ಆ ಸಿಂಗಲ್ ಮ್ಯಾನ್ ಆಗಿ ಬಂದಿದ್ದು, ಒಂದು ಕೂಲಿಯವನ ಮಗ ಆಗಿ ಬಂದಿದ್ದು. ಇಷ್ಟೆಲ್ಲ ಬರೋದಕ್ಕೆ ಕಾರಣ ಏನಂದ್ರೆ ನಾನು ಓದಿದ್ದು, ನನ್ನ ಎಜುಕೇಷನ್.
ನಾನು ಇವತ್ತು ಪೆನ್ ಹಿಡಿದೆ ಅಂದರೆ ಇವತ್ತಿಗೂ ನಾನು ಯಾವುದಾದ್ರು ಸ್ಟೇಟ್ಮೆಂಟ್ ಕೊಟ್ಟೆ ಅಂತಂದರೆ ಇವತ್ತಿಗೂ ಯಾರು ಉತ್ತರ ಕೊಡಲ್ಲ, ಯಾವ ರಾಜಕಾರಣಿ ಉತ್ತರ ಕೊಡಲ್ಲ, ಸುಮ್ಮನೆ ಆಗ್ಬಿಡ್ತಾರೆ ಇವನು ಸವಾಸ ಬೇಡ ಅಂದ್ಬಿಟ್ಟು. ಸೊ ಅದು ಕಾರಣ ಎಜುಕೇಷನ್. ಹಾಗಾಗಿ ಎಜುಕೇಷನ್ ಮಕ್ಕಳಿಗೆ ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಪ್ರತಿ ಸ್ಕೂಲಿಗೆ ಹೋಗ್ಬಿಟ್ಟು ಬುಕ್ಸ್ ಕೊಡೋದು, ಎಕ್ಸಾಮ್ ಬರೆಯೋಕ್ಕೆ ನೋಟ್ ಪ್ಯಾಡ್ಗಳು, ಪೆನ್ಗಳು. ಈವನ್ ಕೊರೋನಾದಲ್ಲಿ ಇಲ್ಲಿ ನಾನು ಕಾಲೇಜ್ ಲೆಕ್ಚರ್ ಹಾಕ್ಕೊಂಡು ಶುಕ್ರವಾರ ನೈಟು ಇಲ್ಲಿಂದ ಬಸ್ ಹತ್ತಿ ಶನಿವಾರ ಭಾನುವಾರ ನಮ್ಮ ಹಳ್ಳಿ ಹುಡುಗರಿಗೆ ಟೀಚ್ ಮಾಡಿ ಮತ್ತೆ ಭಾನುವಾರ ನೈಟು ಅಲ್ಲಿಂದ ಹತ್ತಿಬಿಟ್ಟು ಬೆಳಗ್ಗೆ ಬಂದು ಇಲ್ಲಿ ಟೀಚ್ ಮಾಡ್ತಾಯಿದ್ದೆ ನಾನು. 2 ದಿನ ಅಲ್ಲೋಗಿ ಟೀಚ್ ಪ್ರತಿ ವಾರ ಟೀಚ್ ಮಾಡ್ತಾಯಿದ್ದೆ ಅಲ್ಲಿಗೆ. ನಮ್ಮ ಮಕ್ಕಳು ಹಾಳಾಗಬಾರ್ದು, ಇದೇ ಕೊರೋನಾ ಹೇಳೋ ಒಂದು ನೆಪದಿಂದ ಅವ್ರ ಜೀವನ ಹಾಳಾಗಬಾರ್ದು ಅಂತೇಳಿ. ಸೊ ಅದು ಮಾಡಿದ್ವಿ. ಆಮೇಲೆ ಈ ಕ್ಯಾನ್ಸರ್ ಬಂದವರಿಗೆ ಅದು ಇದು ಮೆಡಿಸಿನ್ಗಳು ಅಂತ ಹೇಳಿದಾಗ ನಮ್ಮ ಕೈ ಮೀರಿ ಕೊಟ್ವಿ. ಅದೇ ಟೈಮಲ್ಲಿ ಅಘನಾಶಿನಿ ಫ್ಲಡ್ ಅಂತ ಬಂತು, ಎಷ್ಟೋ ಜನ ಮನೆ ಕಳ್ಕೊಂಡ್ರು. ಮನೆ ಕಟ್ಸ್ಕೊಟ್ವಿ ಸರ್. ಗೌರ್ಮೆಂಟ್ ಕೂಡ ಮನೆ ಕಟ್ಸ್ಕೊಟ್ಟಿಲ್ಲ, ಇನ್ನೂ ಏನೋ ಕಟ್ತಾ ಇರಬೇಕು ಅನ್ಸುತ್ತೆ. 5-6 ವರ್ಷದ ಹಿಂದಿನ ಕೇಸ್, ಇನ್ನೂ ಕಟ್ತಾ ಇದ್ದಾರೆ ಅನ್ಕೊಂಡು. ಇವತ್ತು ನಾನು ಕಟ್ಕೊಟ್ಟಿರೋ ಮನೇಲೇ ಇದ್ದಾರೆ ಅವರು. ಫ್ಲಡ್ ಬಂದು ಮನೆ ಕಳ್ಕೊಂಡಿರೋ ದಿನಾನೇ ಅಲ್ಲಿ ಸ್ಪಾಟಿಗೆ ಭೇಟಿ ಕೊಟ್ವಿ. ನೆಕ್ಸ್ಟ್ ದಿನ ಮನೆ ರೆಡಿ ಇತ್ತು, ಮನೆ ಕಟ್ಕೊಟ್ವಿ. ಅಂದರೆ ಏನೋ ಲಕ್ಸುರಿ ಮನೆ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ವಾಸಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಕೊಟ್ವಿ. ಸೊ ಇದು ದಟ್ ಈಸ್ ಏನೋ ನಾನ್ ಸ್ಟಾಪ್ ಆಗಬೇಕು ಅಂತ ಸಹಾಯ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟು ಮಾಡ್ತೀವಿ ಸರ್. ಅಥವಾ ನಮ್ಗೆ ಯಾರು ದಾನ ಕೊಟ್ಟರೆ ಎಷ್ಟು ಮಾಡ್ತಾರೋ ಅಷ್ಟು ಮಾಡ್ತೀವಿ. ಬಟ್ ಇನ್ನೂ ಜಾಸ್ತಿ ಸಹಾಯ ಮಾಡಬೇಕು ಅಂದರೆ ಏನು ಬೇಕು ಸರ್ ನಿಮಗೆ? ಗೌರ್ಮೆಂಟಿಂದ ಸಪೋರ್ಟ್ ಬೇಕಲ್ವಾ? ಯಾರಿಗೆ ಸಪೋರ್ಟ್ ಕೊಡ್ತಾ ಇದೆ ಸರ್ ಗೌರ್ಮೆಂಟ್? ನಮಗೆ ಕೊಡ್ತಾ ಇದೆಯಾ ಅಥವಾ ಅಲ್ಲಿದ್ದ ರಾಜಕಾರಣಿಗಳಿಗೆ ಕೊಡ್ತಾ ಇದೆಯಾ? ಸೊ ಹಾಗಾಗಿ ರಾಜಕಾರಣ ಅನಿವಾರ್ಯ ಅಂತ ಹೇಳ್ತಾರೆ ಸರ್. ಇಷ್ಟೆಲ್ಲ ಕಾರ್ಯ ಕೆಲಸಗಳಿಗೆ ಒಬ್ಬರು ಇನ್ಸ್ಪಿರೇಷನ್ ಅಂತ ಬೇಕಲ್ಲ, ತಮಗೆ ಯಾರು ಸ್ಫೂರ್ತಿ ಅಂತ? ನಮ್ಮ ಅಪ್ಪ. ನಾನು ಇಲೆಕ್ಷನ್ ಪ್ರಚಾರದಾಗ ಎಲ್ಲರೂ BJP ಅವ್ರು ಯಾರನ್ನೋ ಕರೆಸಿದ್ರು. ಐ ಡೋಂಟ್ ವಾಂಟ್ ಟು ಸ್ಟೇಟ್ ದ ನೇಮ್ ಆ್ಯಂಡ್ ಆಲ್. ಕಾಂಗ್ರೆಸ್ ಅವ್ರನ್ನ ಯಾರನ್ನೋ ಕರೆಸಿದ್ರು, ಸ್ಟಾರ್ ಪ್ರಚಾರಕರು. ನಾನು ಹಿಂದಿನ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಹಿತೇಂದ್ರ ಸ್ಟಾರ್ ಪ್ರಚಾರಕರನ್ನು ಇನ್ನೂ ಏನೋ ತಿಳಿಸದೇ ಇರೋ ಹಿತೇಂದ್ರ ನಾಯಕ್ ಅಂತ ಸ್ಟೇಟ್ಮೆಂಟ್ ಬಂತು ಮರುದಿನ. ನೆಕ್ಸ್ಟ್ ಡೇ ಮಾರಿಕಾಂಬಾ ದೇವಸ್ಥಾನದ ಮುಂದೆ ನಮ್ಮ ಪ್ರಚಾರ ಸ್ಟಾರ್ಟ್ ಆಗಿತ್ತು. ಸ್ಟಾರ್ ಪ್ರಚಾರಕರಾಗಿ ನಮ್ಮ ಅಪ್ಪ ಅಮ್ಮ ನಿಲ್ಲಿಸಿದ್ದೆ ನಾನು. ಅವ್ರಿಗಿಂತ ದೊಡ್ಡವ್ರು ನಾನು ಯಾರೂ ನೋಡಿಲ್ಲ, ಅದಕ್ಕೂ ದೊಡ್ಡ ಸ್ಟಾರ್ ಪ್ರಚಾರಕರು ನನಗೆ ಯಾರೂ ಬೇಕಾಗಿರಲಿಲ್ಲ. ಅವ್ರು ನಿಲ್ಲಿಸಿದ್ದೆ ನಾನು. ಇವತ್ತು ನಾನು ಈ ಸ್ಥಾನದಲ್ಲಿರೋದ ಕಾರಣ ಅಥವಾ ಏನೋ ಒಂದು ಮಾಡಿದೆ ಅಂತ ಕಾರಣ ನಮ್ಮಪ್ಪ ನಮ್ಮಮ್ಮ ಕೊಟ್ಟಿರೋ ಸ್ಫೂರ್ತಿ, ನಥಿಂಗ್ ಎಲ್ಸ್. ನಮ್ಮಪ್ಪಗೆ ಅವತ್ತು 30 ರೂಪಾಯಿ ಸಂಬಳ ಬಂದರು. ನಮ್ಮ 3 ಜನ ಮಕ್ಕಳಲ್ಲಿ ಯಾರಿಗೂ ನೀನು ಓದಬೇಡ ಮಗ, ನನ್ನ ಕಲ್ಸೋಕ್ಕಾಗಲ್ಲ, ನೀವು ಕೆಲ್ಸಕ್ಕೆ ಹೋಗ್ಬಿಡಿ ಮಗ, ನೀನು ಒಬ್ಬನ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡು, ನಂಗೆ ಒಂಚೂರು ದುಡ್ಡು ಕಳಿಸು ಅಂತ ನಮ್ಮಪ್ಪ ಹೇಳಲಿಲ್ಲ. ಇವತ್ತು ಊಟ ಇಲ್ಲ ಮಗ, ಆಯಿತು ಉಪವಾಸ ಮಲ್ಗೋಣ, ಬಟ್ ನೀವು ಓದಿ ಅಂತ ಹೇಳಿದ್ರು. ಇವತ್ತಿಗೂ ನಮ್ಮಪ್ಪ ಹೇಳಲಿಲ್ಲ ನೀವು ಓದಿ. ಇವತ್ತಿಗೆ ನನ್ನ ಮಕ್ಕಳಿಗೆ ಹೇಳ್ತಿರೋದು ಅದನ್ನೇ, ನೀವು ಓದಿ ಮಗ. ಸೊ ಅದೇ ಸ್ಫೂರ್ತಿ ಇವತ್ತು ನಾನು ಇಲ್ಲಿ ತಂದು ನಿಲ್ಲಿಸ್ತು. ನಮ್ಮಪ್ಪ ಯಾವತ್ತು ಹೇಳ್ತಿದ್ದು ಒಂದೇ, ನೀನು ಏನು ಮಾಡೋದ ಕೊಟ್ಟಿದೆಯಲ್ಲ ಅದನ್ನು ಮಾಡು, ಫಲ ಪ್ರತಿಫಲ ದೇವ್ರಿಗೆ ಬಿಡು, ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ನನ್ನ ಕೆಲಸನ ಮಾಡ್ತಾಯಿದ್ದೀನಿ. ನೀವು ಬಿಲೀವ್ ಆರ್ ನಾಟ್, ಈಗ ಲಾಸ್ಟ್ ಈಗ ಒಂದು 6 ಮಂತ್ಸ್ ಆಯಿತು ನಮ್ಮ ಮನೆಗೆ ರೋಡ್ ಆಗಿತ್ತು. ಅಲ್ಲಿವರೆಗೆ ನಮ್ಮ ಮನೆಗೆ ರೋಡ್ ಇಲ್ಲ. ನಾನೊಬ್ಬ MLA ಕ್ಯಾಂಡಿಡೇಟ್. 3 ಕಿಲೋಮೀಟ್ರ್ ನಮ್ಮ ಮನೆಗೆ ನಡ್ಕೊಂಡು ಹೋಗ್ಬೇಕು ಒಳಗಡೆ, ಅಲ್ಲಿಂದ 1 ಕಿಲೋಮೀಟ್ರ್ ಕಾಡು ಒಳಗಡೆ ನಡ್ಕೊಂಡು ಹೋಗ್ಬೇಕು. ರೋಡೇ ಇಲ್ಲ, ಸೈಕಲ್ ಹೋಗೋಕ್ಕೂ ರೋಡ್ ಇಲ್ಲ. ಅಂಥದ್ರಲ್ಲಿ ನಮ್ಮ ಮನೇಲಿ ಬೆಳೆದಿರೋ ಅಡಿಕೆ ಅಲ್ಲ, ನಮ್ಮಪ್ಪ ಈ ವಯಸ್ಸಲ್ಲಿ 77 ವರ್ಷ ನಮ್ಮಪ್ಪ, ಈ ವಯಸ್ಸಲ್ಲಿ 50 kg ಮೂಟೆ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಂಡು 1 ಕಿಲೋಮೀಟ್ರ್ ಹೊತ್ಕೊಬಂದು ಅಲ್ಲಿ ವೆಹಿಕಲಿಗೆ ಹಾಕೋರು. ಅಲ್ಲಿಗೊಂದು ಲೈಟ್ ಇಲ್ಲ, ಬೀದಿ ಲೈಟ್ ಇಲ್ಲ. ಸ್ಮಾಲ್ ನೀವು ಹೇಳಕ್ಕೆ ಹೋದ್ರೆ ಕೋಟಿ ಪ್ರಾಬ್ಲಮ್ ಇದೆ. ಬಟ್ ನಾನು ಹೇಳಿದ್ದು ಮೇಜರ್ ತಾಲೂಕು ಲೆವೆಲ್ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದೆ. ಇದು ನಂದೊಬ್ಬನ ಪ್ರಾಬ್ಲಮ್ ಅಲ್ಲ ಸರ್. ಇದು ಈಗ ನನಗೆ ರೋಡ್ ಇಲ್ಲ ನಂದೊಬ್ಬನ ಪ್ರಾಬ್ಲಮ್ ಅಲ್ಲ, ಅಥವಾ ನನ್ನ ಲೈಟ್ ಇಲ್ಲ ನಂದೊಬ್ಬನ ಪ್ರಾಬ್ಲಮ್ ಅಲ್ಲ. ಅರೌಂಡ್ 90% ಆಫ್ ಸಿರ್ಸಿ ಸಿದ್ದಾಪುರ ಜನರ ಪ್ರಾಬ್ಲಮ್ಮೇ ಇದು. ಇವತ್ತಿಗೂ ಸಿರ್ಸಲ್ಲಿ ಒಂದು ಊರಿದೆ ಸರ್, ನೀವು ಹುಷಾರಿಲ್ಲ ಅಂತಂದರೆ ಕಂಬಳಿ ಗೊತ್ತಲ್ವ ನಿಮಗೆ? ಕಂಬಳಿ, ಅದಕ್ಕೆ 4 ಆ ಕಡೆ ಈ ಕಡೆ ದೊಣ್ಣೆ ಕಟ್ಕೊಂಡು 4 ಜನ ಹೊತ್ಕೊ ಬರ್ತಾರೆ ಕಂಬಳಿಯಲ್ಲಿ ಮುಗಿಸ್ಕೊಂಡು. ಇವತ್ತಿಗೂ ಎಲ್ಲಿದೆಯಂತ. ಸೋ ಅಡ್ವಾನ್ಸ್ಡ್ ಇಂಡಿಯಾ, ಸ್ವಾತಂತ್ರ್ಯ ಬಂದು ಅಡ್ವಾನ್ಸ್ಡ್ ಇಂಡಿಯಾ, ಡಿಜಿಟಲ್ ಇಂಡಿಯಾ. ವಾಟ್ ಡಿಜಿಟಲ್ ಇಂಡಿಯಾ ಏನು ತೊಗೊಂಡು ಏನು ಮಾಡ್ತಾರೆ ಪಾಪ ಮಕ್ಕಳು ಜನರು ಬದುಕೇ ನೀವು ಕಟ್ಕೊಡೋಕ್ಕಾಗಿಲ್ಲ ಅಂತಾದರೆ ಅಡ್ವಾನ್ಸ್ಡ್ ಇಂಡಿಯಾ. ನಾವು ಮೂನಿಗೆ ಹೋದ್ವಿ ಸರ್, ಹಾಂ ಸತ್ಯ, ಖುಷಿನೇ ನನಗೆ. ನಾವು ಆ ಸಾಧನೆ ಮಾಡಿದ್ವಿ, ಈ ಸಾಧನೆ ಮಾಡಿದ್ವಿ, ಜಗತ್ತಿನಲ್ಲಿ ನಂಬರ್ 1 ಕಂಟ್ರಿ ಇಂಡಿಯಾ, ಸಂತೋಷನೇ, ಹೆಮ್ಮೆ ಪಡ್ತೀನಿ ನಾನು ಇಂಡಿಯಾ. ಬಟ್ ಇದು ಯಾರ ಬಗ್ಗೆ ಕೋಪ ಮಾಡಿಕೊಳ್ಳಿ, ಯಾರ ಬಗ್ಗೆ ದುಃಖ ಮಾಡಿಕೊಳ್ಳಿ, ಅಥವಾ ಇದೆರಡನ್ನೂ ಮಾಡ್ಕೊಳ್ಳದೆ ನಾನು ಫೀಲ್ಡಿಗಳಿಲ್ಲ.
ದಿಸ್ ಇಸ್ ವಾಟ್ ದಿ ಪ್ರಾಬ್ಲಮ್ ಸರ್. ಎಸ್ ಸರ್, ನಿಮ್ಮಿಷ್ಟೆಲ್ಲ ಕಾರ್ಯ ಸಾಧನೆಯನ್ನು ಗುರುತಿಸಿ ಇವತ್ತು ನಮ್ಮ ವಿಶ್ವಾನಿ ಸಮೂಹದ ಲೋಕಧ್ವನಿ ಪತ್ರಿಕೆಯ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿಯನ್ನು ನೀಡಿ ತಮಗೆ ಗೌರವಿಸಲಾಗ್ತಾ ಇದೆ. ಅದರಲ್ಲೂ ಕೂಡ ನಾಡಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ತಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಈ ಸಂತೋಷದ ಸಮಯದಲ್ಲಿ ಏನು ಹೇಳಿಕ್ಕೆ ಇಚ್ಛಪಡ್ತೀರಾ ಅಂತ? ಸರ್, ಐ ಡೋಂಟ್ ನೋ, ನಾನು ಆ ಲೆವೆಲ್ಲಿಗೆ ಬಂದಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಎಸ್, ಆ ಬೆಳವಣಿಗೆ ನಾನು ಕಂಡಿದ್ದೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಮೂಲೆಯಲ್ಲಿರೋ ನನ್ನನ್ನು ಇಷ್ಟೊಂದು ನಾವು ಮಾಡಿದ್ದೀವಿ ಅಥವಾ ಇಷ್ಟೊಂದು ನನ್ನ ವಿಚಾರಧಾರೆಗಳು, ನಿಮ್ಮ ಪೇಪರಲ್ಲಿ ತುಂಬ ಟೈಮ್ ನಮ್ಮ ವಿಚಾರಧಾರೆಗಳೆಲ್ಲ ಬಂದಿತ್ತು, ಅದನ್ನು ನೋಡಿ ಗುರುತಿಸಿದ್ರಿ ಅಂತಾದರೆ ಗುರುತಿಸಿದವರಿಗೆ, ನಿಮ್ಮ ಪೇಪರ್ನವರಿಗೆ, ಅದು ಬಿಟ್ಟು ನನ್ನ ಹತ್ರ ದರ್ ಇಸ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್. ಯಾವುದಾದ್ರೂ ವರ್ಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಕಡಿಮೆ ಆಗಿಬಿಡ್ತದೆ. ಬಿಕಾಸ್ ಎಷ್ಟೋ ಜನ ಈ ಥರ ಪ್ರಶಸ್ತಿ ಸಿಗ್ತದೆ ಅಂದರೆ ಎಷ್ಟೋ ಜನ ರೆಡಿ ಇದ್ದರು ಆ್ಯಂಡ್ ಇನ್ವೆಸ್ಟ್ ಮಾಡೋದಕ್ಕೂ ಮೋಸ್ಟ್ಲಿ ರೆಡಿ ಇದ್ರೇನು. ಇವಾಗೆಲ್ಲ ಗೊತ್ತಿರೋ ಪ್ರಕಾರ ನೀವು ದುಡ್ಡು ಕೊಟ್ಟು ಪ್ರೈಸ್ ಗೆಲ್ಲೋದು ಜಾಸ್ತಿ. ಹೌದು, ಅದಕ್ಕೂ ರೆಡಿ ಇದ್ರೇನು. ಅದನ್ನೆಲ್ಲ ಬಿಟ್ಟು ಎಲ್ಲೋ ಒಂದು ಹಳ್ಳಿ ಮೂಲೆಯಿಂದ ಬಂದು ಏನೋ ಒಂದು ಕೈಲಾಸ ಸಹಾಯ ಮಾಡಿ ಯಾವುದೋ ಒಬ್ಬನು ಬಾರ್ ವೇಟ್ರ್ ಆದವನು ಇವತ್ತು MLA ಲೆವೆಲ್ಲಿಗೆ ಬಂದವನೊಬ್ಬನು ಗುರುತಿಸಿದ್ರಲ್ಲ, ಇಷ್ಟೇ ಗೊತ್ತಾಗುತ್ತೆ, ಇದರಲ್ಲೇ ಗೊತ್ತಾಗುತ್ತೆ. ವಿಶ್ವವಾಣಿ ಅದರ ಹೆಸರಿಗೆ ತಕ್ಕಂತೆ ಇಡಿಸ ವಿಶ್ವವಾಣಿ. ಎಸ್, ಪ್ರತಿಯೊಬ್ಬರ ಹೃದಯ ಮಿಡಿತ ಈ ವಿಶ್ವವಾಣಿ ಅಂತ ಅನ್ಕೋತೀನಿ. ಆ್ಯಂಡ್ ಎಲ್ಲ ಮೀಡಿಯಾದಲ್ಲೂ ನನಗೆ ಗೊತ್ತಿರೋ ಪ್ರಕಾರ ನೀವು ನೋಡ್ತಾ ಇದ್ದರೆ ಗೊತ್ತಾಗ್ತದೆ ನಿಮಗೆ. ಮತ್ತು ಮೀಡಿಯಾದ ಬಗ್ಗೆ ಹೇಳೋದು ಅಷ್ಟೊಂದು ಚೆನ್ನಾಗಿರಲ್ವೇನೋ ಅನ್ಕೋತೀನಿ. ಕೇಳ್ಪಟ್ಟಿರೋದು ಕೆಲವೊಂದು ನಮ್ಮ ಉಪೇಂದ್ರ ಎಲ್ಲ ಹೇಳ್ತಾರಲ್ಲ ಮೂವಿಯಲ್ಲಿ, ಈ ಮೀಡಿಯಾದವರು ಹಿಂಗಾಗ್ಬಿಟ್ರೆ ಹೆಂಗೆ ಸ್ವಾಮಿ ಅಂತೇಳಿ. ಸೊ ಆ ಥರ ಇರುವಾಗ, ಸೊ ಈ ಒಂದು ಏನೋ ಈ ಯುಗದಲ್ಲೂ, ಈ ಕಾಂಪಿಟೇಟಿವ್ ಯುಗದಲ್ಲಿ, ಈ ಏನೋ ಯಾರನ್ನ ಬೇಕಾದರೂ ನಮ್ಮನ್ನು ಒಂದೇ ದಿನದಲ್ಲಿ ಹೀರೋ ಆಗಿ ಮಾಡೋಂಥ ಒಂದು ಈ ಸೋಷಿಯಲ್ ಮೀಡಿಯಾ ಇರತಕ್ಕಂಥ ಯುಗದಲ್ಲಿ ನಮ್ಮಂಥವ್ರನ್ನ ಒಬ್ಬರನ್ನ ಗುರುತಿಸ್ತೀರಲ್ಲ ನೀವು. ಆ್ಯಂಡ್ ಇದ್ರ ಮೂಲಕ ನನಗೆ ಫಸ್ಟ್ ಕಾಲ್ ಮಾಡಿ, ಸರ್ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿದಾಗ ನೇರವಾಗಿ ಹೇಳಿದೆ, ನನಗೆ ವರ್ಷದ ಸಾಧಕ ಅಂತ ಪ್ರಶಸ್ತಿ ಕೊಡೋ ಅಷ್ಟು ಸಾಧನೆ ನಾನು ಮಾಡಿಲ್ಲ ಸರ್ ಅಂತ ಹೇಳಿದೆ. ನೇರವಾಗಿ ಹೇಳಿದೆ ಸರ್ಗೆ, ಬೇಕಾದ್ರೆ ಕೇಳಿ. ಆಮೇಲೆ ಹೇಳಿದ್ರು, ನಿಮ್ಮ ವಿಚಾರಧಾರೆಗಳೇ ದೊಡ್ಡ ಸಾಧನೆ ಸರ್ ಅಂತೇಳಿ. ಸೊ ಆಗ ನಾನು ಒಪ್ಕೊಂಡೆ, ಸರಿ ಸರ್ ನಾನು ಬರ್ತೀನಿ. ಅಟ್ಲೀಸ್ಟು ನನ್ನ ವಿಚಾರಧಾರೆಗಳು 4 ಜನರಿಗೆ ಸ್ಪ್ರೆಡ್ ಆಗುತ್ತಲ್ಲ ಈ ಮೂಲಕ, ದಟ್ಸ್ ಗುಡ್. ಸೊ ಹಾಗಾಗಿ ವಿಶ್ವವಾಣಿ ಈ ಪತ್ರಿಕಾ ಸಂಸ್ಥೆಗೆ ಹಾಗೂ ಇದರ ಓನರ್ಶಿಪ್ ಯಾರು ತೊಗೊಂಡಿದ್ರಿ ಹಾಗೂ ಯಾರ್ಯಾರು ಕೆಲಸ ಮಾಡ್ತಾಯಿದ್ರಿ ಇನ್ ಆಲ್ ರೌಂಡ್ಸ್, ಬೇಸಿಕ್ ಲೆವೆಲ್ ಟು ಹೈ ಲೆವೆಲ್ ಆಲ್ ರೌಂಡ್ಸ್, ಎಲ್ರಿಗೂ ಕೂಡ ನನ್ನ ಚಿರಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಮೀಡಿಯಾ ಇನ್ನೂ ಅದ್ಭುತವಾಗಿ ಬೆಳೀಲಿ. ನಮ್ಮಂಥ ಎಷ್ಟೋ ಜನರಿಗೆ, ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರೋ ಜನರಿಗೆ ಒಂದು ಬೆಳಕಾಗಲಿ. ಆ್ಯಂಡ್ ಅವ್ರನ್ನ ಮೀಡಿಯಾದ ಮುಂದೆ ತರೋಂಥ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಶ್ವವಾಣಿಯೊಂದಿಗೆ ಮಾತನಾಡಿದ್ದಕ್ಕಾಗಿ ಮತ್ತು ತಮ್ಮ ರಾಜಕೀಯ ಭವಿಷ್ಯ ಮತ್ತಷ್ಟು ಉಜ್ವಲಗೊಳ್ಳಲಿ, ಹೀಗೆ ನಿರಂತರವಾಗಿ ಸಾಗಲಿ ಜನಸೇವೆಗಾಗಿ ತಮ್ಮ ಕೆಲಸ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಲೋಕಧ್ವನಿ ಹೆಮ್ಮೆಯ ಸಾಧಕರು ಎಂಬ ಪ್ರಶಸ್ತಿ ತಮಗೆ ಸಂದಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ವೀಕ್ಷಕರು, ಇದಿಷ್ಟು ಹಿತೇಂದ್ರ ನಾಯಕ್ ಅವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ. ಲೋಕಧ್ವನಿ ಹೆಮ್ಮೆಯ ಸಾಧಕರು ಪ್ರಶಸ್ತಿ ಪ್ರದಾನ ಸಮಾರಂಭದ ಪ್ರಮುಖ ಪ್ರಾಯೋಜಕರು ಫಾರ್ಚೂನ್ ಗ್ರೂಪ್, ಪರ್ವ ಗ್ರೂಪ್, MRG ಗ್ರೂಪ್, ಅಮೃತ್ ನೋನಿ, ಡಿಯಾಗೋ ಫಿನಾನ್ಸ್, ಅಡಿಗಾಸ್ ಯಾತ್ರಾ, ದಿ ಬಲ್ಡೋಟಾ ಗ್ರೂಪ್, KDCC ಬ್ಯಾಂಕ್, ಓಂ ಗ್ರೂಪ್ ಆಫ್ ಹೋಟೆಲ್ಸ್ ಮತ್ತು ಸಹಜೀವನ ಕಲ್ಯಾಣ ಫೌಂಡೇಶನ್.